ಶುಭೋದಯಗಳು ಎಲ್ಲಾ ಪ್ರೀತಿಯ ನೆಚ್ಚಿನ ಪ್ರೇಕ್ಷಕರೇ. ನಾನು ನಿಮ್ಮ ಪ್ರೀತಿಯ ಸಂಹಿತಾ ಉಪಾಧ್ಯಾಯ. ಹೊಸದೊಂದು ವಿಡಿಯೋಗೆ ಎಲ್ಲಾ ನೆಚ್ಚಿನ ಪ್ರೇಕ್ಷಕರಿಗೆ ಸ್ವಾಗತ. ಪ್ರಿಯ ಗೆಳೆಯರೇ, ಈ ಹಿಂದಿನ ವಿಡಿಯೋನಲ್ಲಿ ನಿಮಗೆ ತಿಳಿಸಿದ ಹಾಗೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣಕ್ಕೆ ಸಂಬಂಧಿಸಿದಂತೆ ಈ ಬರುವ ಅಕ್ಟೋಬರ್ ತಿಂಗಳಿನಿಂದ ನಿಮಗೆ ಬರುತ್ತಿದ್ದ ಅನ್ನಭಾಗ್ಯ ಅಕ್ಕಿ ಯೋಜನೆಯ ಹಣವೇನಿದೆ ಅದು ಸಂಪೂರ್ಣವಾಗಿ ಬಂದ್ ಆಗುತ್ತದೆ. ಅಂದರೆ ಈ ಮೊದಲೇ ವಿಡಿಯೋನಲ್ಲಿ ತಿಳಿಸಿದ ಹಾಗೆ ಬರುವ ತಿಂಗಳಿನಿಂದ ಅನ್ನಭಾಗ್ಯ ಅಕ್ಕಿ ಯೋಜನೆಯಡಿ ಸಿಗುತ್ತಿದ್ದ ಒಟ್ಟು 10 ಕೆಜಿ ಅಕ್ಕಿ ಹಣದ ಬದಲು ಇನ್ನು ಮುಂದೆ ಕುಟುಂಬದ ಪ್ರತಿ ಸದಸ್ಯನಿಗೆ 5 ಕೆಜಿ ಅಕ್ಕಿಯನ್ನೇ ನೀಡುವರು. ಉಳಿದ 5 ಕೆಜಿ ಅಕ್ಕಿ ಅಥವಾ 5 ಕೆಜಿ ಅಕ್ಕಿ ಹಣದ ಬದಲು ಕೆಲವೊಂದಿಷ್ಟು ಆಹಾರ ಪದಾರ್ಥಗಳನ್ನು ಸರ್ಕಾರವು ನೀಡುತ್ತದೆ. ಇಲ್ಲಿ ಪ್ರಶ್ನೆ ಮೂಡುವಂತದ್ದು, ಯಾವುದೆಲ್ಲ ಪದಾರ್ಥಗಳು ಮತ್ತು ಎಷ್ಟು ಕೆಜಿ ಕೊಡುವರು ಎಂಬುವಂತದ್ದು. ಇದಕ್ಕೆ ಉತ್ತರ ಇಷ್ಟೇ. ಇಲ್ಲಿ ಸರ್ಕಾರವು ನೀಡುತ್ತಿದ್ದ ಒಟ್ಟು 10 ಕೆಜಿ ಅಕ್ಕಿಯ ಹಣದ ಬದಲು 5 ಕೆಜಿ ಅಕ್ಕಿಯನ್ನೇ ನೀಡಿದರೆ, ಉಳಿದ 5 ಕೆಜಿ ಅಕ್ಕಿಯ ಬದಲು 2 ಕೆಜಿ ತೊಗರಿ ಬೇಳೆಯನ್ನು, 1 ಕೆಜಿ ಸಕ್ಕರೆಯನ್ನು ಮತ್ತು 1 ಕೆಜಿ ಉಪ್ಪು ಮತ್ತು ಇದರ ಜೊತೆಗೆ 1 ಲೀಟರ್ ಅಡುಗೆ ಎಣ್ಣೆಯನ್ನು ನೀಡುವರು ಎಂಬುದು ಇದೀಗ ಬಹುತೇಕ ಖಚಿತವಾಗಿದೆ. ಜೊತೆಗೆ ವೀಕ್ಷಕರೇ, ಇಲ್ಲಿ ಈ ಪದಾರ್ಥಗಳನ್ನು ಪಡೆಯಲು ನೀವು ಒಂದಿಷ್ಟು ಡಾಕ್ಯುಮೆಂಟ್ಸ್ಗಳನ್ನು ನಿಮ್ಮ ರೇಷನ್ ಡಿಪೋನಲ್ಲಿ ಸಲ್ಲಿಸಬೇಕು. ಯಾವುದೆಲ್ಲ ಡಾಕ್ಯುಮೆಂಟ್ಗಳು ಎಂಬುದರ ಬಗ್ಗೆ ಕಳೆದ ವಿಡಿಯೋನಲ್ಲಿ ಹೇಳಿದ್ದೇನೆ. ಆದರೂ ಮತ್ತೊಮ್ಮೆ ಹೇಳುತ್ತೇನೆ. ನಿಮ್ಮ ಆದಾಯ ಪತ್ರ ಅಂದರೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಅಂದರೆ ರೇಷನ್ ಕಾರ್ಡಿನಲ್ಲಿರುವ ಯಜಮಾನನ ಆಧಾರ್ ಕಾರ್ಡ್, ನಿಮ್ಮ ಮನೆಯ ತೆರಿಗೆ ಪತ್ರ. ಇಲ್ಲಿ ಬಾಡಿಗೆ ಮನೆಯಲ್ಲಿರುವವರು ನಿಮ್ಮ ಬಾಡಿಗೆ ಅಗ್ರಿಮೆಂಟ್ ಏನಿದೆ ಅದರ ಪ್ರತಿಯನ್ನು ನೀಡಬಹುದು. ಇದಿಷ್ಟು ಡಾಕ್ಯುಮೆಂಟ್ಗಳ ಪ್ರತಿಯನ್ನು ನೀವು ನಿಮ್ಮ ಒಂದು ರೇಷನ್ ಡಿಪೋ ಏನಿದೆ ಅಲ್ಲಿಗೆ ನೀಡಬೇಕಾಗುತ್ತದೆ. ಜೊತೆಗೆ ಇಲ್ಲಿ ನೀವು ಗಮನಿಸಬೇಕಾದ ವಿಷಯ, ಇಲ್ಲಿ ನಿಮ್ಮ ಈ ಒಂದು ಡಾಕ್ಯುಮೆಂಟ್ಗಳನ್ನು ನಿಮ್ಮ ರೇಷನ್ ಡಿಪೋನಲ್ಲಿ ಕೇಳಿದಾಗ ಮಾತ್ರವೇ ಸಲ್ಲಿಸಿ. ಜೊತೆಗೆ ವೀಕ್ಷಕರೇ, ನೀವು ಇಲ್ಲಿ ಕೇಳಬಹುದು, ಈ ತಿಳಿಸಿದ ಆಹಾರ ಪದಾರ್ಥಗಳು ಏನಿದೆ ಅದು ಎಷ್ಟು ಕೆಜಿ ಸಿಗುವಂತದ್ದು, ಅಂದರೆ ಒಂದು ಕುಟುಂಬದ ಪ್ರತಿ ಸದಸ್ಯನಿಗೂ ಸಿಗುತ್ತದೆಯೇ, ಇಲ್ಲ ಒಂದು ಕುಟುಂಬಕ್ಕೆ ಒಟ್ಟಾಗಿ ದೊರಕುವಂತದ್ದ ಎಂಬ ಒಂದು ಪ್ರಶ್ನೆ. ಇದಕ್ಕೆ ಸರ್ಕಾರದ ಕಡೆಯಿಂದ ಇನ್ನೂ ಸಹ ಯಾವುದೇ ಖಚಿತವಾದ ಮಾಹಿತಿ ದೊರಕಿಲ್ಲ. ಆದರೂ ಇರುವ ಮಾಹಿತಿಗಳ ಮೇರೆಗೆ ಇದು ಬಹುತೇಕ ರೇಷನ್ ಕಾರ್ಡಿನಲ್ಲಿ ಹೆಸರಿರುವ ಅಥವಾ ಹೆಸರು ನೋಂದಾಯಿಸಿರುವ ಪ್ರತಿಯೊಬ್ಬ ಸದಸ್ಯನಿಗೂ ಸಹ ದೊರಕಬಹುದು. ಇದಿಷ್ಟು ಮಾಹಿತಿಯ ಬಗ್ಗೆ ನಿನ್ನೆಯ ವಿಡಿಯೋನಲ್ಲಿ ಹೇಳಿದ್ದೆ. ಇದಕ್ಕೆ ಸಂಬಂಧಿಸಿದಂತೆ ನಮ್ಮ ಪ್ರೇಕ್ಷಕರಲ್ಲಿ ಕೆಲವರು ಕೆಲವೊಂದಿಷ್ಟು ಗೊಂದಲವಾಗುತ್ತಿರುವ ಪ್ರಶ್ನೆಗಳನ್ನು ಕೇಳಿದ್ದರು. ಅದರಲ್ಲಿ ಮುಖ್ಯವಾದಂತದ್ದು, ಕೆಲವು ಕಡೆಗಳಲ್ಲಿ ರೇಷನ್ ಅಂಗಡಿಯಲ್ಲಿ ಈ ಹಿಂದೆಯಿಂದಲೇ ಕೆಲವೊಂದು ಆಹಾರ ಪದಾರ್ಥಗಳನ್ನು, ಅಂದರೆ 2 ಕೆಜಿ ರಾಗಿ, 1 ಕೆಜಿ ಜೋಳ ಹೀಗೆ ನೀಡುತ್ತಿದ್ದು, ಇದು ಮುಂದೆ ಬದಲಾಗುತ್ತದೆಯೇ ಅಥವಾ ಬದಲಾಗುವುದಾದರೂ ಹೇಗೆ ಬದಲಾಗುತ್ತದೆ ಎಂದು ಸಾಕಷ್ಟು ವೀಕ್ಷಕರು ಕೇಳಿದ್ದರು. ಇದಕ್ಕೆ ಉತ್ತರ ಇಷ್ಟೇ ವೀಕ್ಷಕರೇ, ನಿಮಗೆ ದೊರಕುತ್ತಿರುವ ಈ ಒಂದು ಆಹಾರ ಪದಾರ್ಥಗಳು ಇದು ಕೇಂದ್ರ ಸರ್ಕಾರದ 5 ಕೆಜಿ ಅಕ್ಕಿಯಲ್ಲಿ ವಿಂಗಡಿತವಾಗಿ ದೊರಕುತ್ತಿದ್ದಂತಹ ಆಹಾರ ಪದಾರ್ಥಗಳು. ಆದ್ದರಿಂದ ಇದು ಮುಂದೆ ಹೀಗೆಯೇ ಮುಂದುವರಿಯುವ ಸಾಧ್ಯತೆ ಇದೆ. ಇನ್ನು ಹಲವಾರು ಜನರು ಕೇಳಿರುವ ಪ್ರಶ್ನೆ, ಈ ಒಂದು ಡಾಕ್ಯುಮೆಂಟ್ಗಳನ್ನು ಸಲ್ಲಿಸಲು ಇರುವ ಕೊನೆಯ ದಿನಾಂಕ ಯಾವಾಗ ಎಂಬುವಂತದ್ದು. ವೀಕ್ಷಕರೇ, ಈ ಒಂದು ಡಾಕ್ಯುಮೆಂಟ್ಗಳನ್ನು ಸಲ್ಲಿಸಲು ಸದ್ಯಕ್ಕೆ ಯಾವುದೇ ಕೊನೆಯ ದಿನಾಂಕ ನಿಗದಿಯಾಗಿಲ್ಲ. ಜೊತೆಗೆ ಈ ಒಂದು ಡಾಕ್ಯುಮೆಂಟ್ಗಳನ್ನು ನಿಮ್ಮ ರೇಷನ್ ಡಿಪೋನಲ್ಲಿ ಕೇಳಿದಾಗ ಮಾತ್ರವೇ ಸಲ್ಲಿಸಿ. ಜೊತೆಗೆ ಈ ಒಂದು ಡಾಕ್ಯುಮೆಂಟ್ಗಳನ್ನು ಅಕ್ಟೋಬರ್ ನಂತರ, ಅಂದರೆ ಆಹಾರ ಪದಾರ್ಥಗಳನ್ನು ನಿಮಗೆ ನೀಡಿದ ನಂತರವೂ ಸಹ ಕೇಳಬಹುದು. ಮಾನ್ಯ ವೀಕ್ಷಕರೇ, ಇದಿಷ್ಟು ಈ ಒಂದು ವಿಡಿಯೋನಲ್ಲಿ. ನೀವೇನು ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಾದರೆ ಅಥವಾ ಇನ್ನೂ ಸಹ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹವನ್ನು ತಿಳಿಸಿ. ಸಿಗುವ ಮುಂದಿನ ವಿಡಿಯೋನಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು. ಇಂತಿ ನಿಮ್ಮ ಸಂಹಿತಾ.